ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ರಾಜ್ಯದ ಸಿನಿ ಪ್ರಿಯರ ಮನ ಗೆದ್ದಿದ್ದ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಜೋಡಿಯ ನಿಶ್ಚಿತಾರ್ಥಕ್ಕೆ ಕೊಡಗಿನ ವಿರಾಜಪೇಟೆಯಲ್ಲಿ ಭರದ ಸಿದ್ಧತೆ ನಡೆದಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿರುವ ಸ್ಯಾನಿಟರಿ ಹಾಲ್ನಲ್ಲಿ ಕಿರಿಕ್ ಪಾರ್ಟಿ ಖ್ಯಾತಿಯ ಯುವ ಜೋಡಿಗಳು ಎಂಗೇಜ್ಮೆಂಟ್ ನಡೆಯಲಿದ್ದು, ಕುಟುಂಬ ಸದಸ್ಯರಿಗೆ ಮತ್ತು ಆತ್ಮೀಯರಿಗೆ ಮಾತ್ರ ಆಹ್ವಾನಿಸಲಾಗಿದೆ. 1500 ಮಂದಿಗೆ ಆಮಂತ್ರಣ ಪತ್ರಿಕೆ ನೀಡಲಾಗಿದ್ದು, ನಟ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ನಿಶ್ಚಿತಾರ್ಥ ಸಮಾರಂಭಕ್ಕೆ ಬೃಹತ್ ವೇದಿಕೆಯನ್ನ ಹೂವಿನ ಸಿಂಗಾರದಿಂದ ಅದ್ದೂರಿಯಾಗಿ ಸಿದ್ಧಪಡಿಸಲಾಗಿದೆ. ಪಾಶ್ಚಾತ್ಯ ಶೈಲಿಯಲ್ಲಿ ನಡೆಯಲಿರುವ ಯುವ ಜೋಡಿಗಳ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಸಂಜೆ 6 ಗಂಟೆ ನಂತರ ರಿಂಗ್ ಪಾಸ್ ಮಾಡುವ ಮೂಲಕ ಕಿರಿಕ್ ಜೋಡಿಗಳು ಒಂದಾಗಲಿದ್ದಾರೆ. ನಟ ಸುದೀಪ್ ಮತ್ತು ಪುನೀತ್ ರಾಜ್ಕುಮಾರ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಆಗಮಿಸುವ ನಿರೀಕ್ಷೆ ಇದೆ. ವಿರಾಜಪೇಟೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಭಾರತಿ. ಗುಡ್ ಈವ್ನಿಂಗ್. ನನ್ನ ಧ್ವನಿ ಕೇಳಿಸ್ತಾ? ಓಕೆ, ಹೇಗಿದೆ ಪ್ರಿಪರೇಷನ್ ಭಾರತಿ? ಖಂಡಿತವಾಗ್ಲೂ ಸಭಾ ಇಲ್ಲಿ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೊಡಗು ಜಿಲ್ಲೆ ಮಂಜಿನ ನಗರಿ ಅಂತ ಹೇಳ್ತಾರೆ. ಅದು ನೋಡೋದಕ್ಕೆ ತುಂಬಾ ಸುಂದರ. ಕರ್ನಾಟಕದಲ್ಲೇ ಒಂದು ಕರ್ನಾಟಕವನ್ನೇ ಒಂದು ತೋಟ ಅಂತ ಬಿಂಬಿಸೋದಾದ್ರೆ ಅದರಲ್ಲಿ ಒಂದು ಗುಲಾಬಿ ಹೂ ತರ ಈ ಕೊಡಗು ಜಿಲ್ಲೆ ಅಷ್ಟೊಂದು ಸುಂದರ, ಅಷ್ಟೊಂದು ನಯನ ಮನೋಹರ. ಅಂಥ ಒಂದು ಜಾಗದಲ್ಲಿ ವಿರಾಜಪೇಟೆಯಲ್ಲಿ ಒಂದು ಒಳ್ಳೆ ಒಂದು ವೇದಿಕೆ ಸಜ್ಜಾಗಿದೆ. ಅದನ್ನೇ ಕರ್ಣ ಮತ್ತು ಸಾನ್ವಿ ಅಂತ ಏನು ಸ್ಯಾಂಡಲ್ವುಡ್ ನಲ್ಲಿ ಕರೀತಾರೆ. ಆ ಜೋಡಿಯ ಮದುವೆ ನಿಶ್ಚಿತಾರ್ಥ ಸಮಾರಂಭ. ಅಫ್ಕೋರ್ಸ್ ಸಿನಿಮಾ ಮಾಧ್ಯಮ ಎಷ್ಟು ಪ್ರಭಾವಶಾಲಿ ಅಂತಂದ್ರೆ ಒಂದೇ ಒಂದು ಸಿನಿಮಾದಿಂದ ಅಂದ್ರೆ ಸಾನ್ವಿ ಅನ್ನೋ ಪಾತ್ರದಿಂದ ರಶ್ಮಿಕಾ ಮಂದಣ್ಣ ತುಂಬಾನೇ ಫೇಮಸ್ ಆಗೋದ್ರು. ಆ ಪಾತ್ರದಲ್ಲಿ ಜೋಡಿಯಾಗಿದ್ದ ಕರ್ಣ ಅಂದ್ರೆ ರಕ್ಷಿತ್ ಶೆಟ್ಟಿ ಜೊತೆ ಏನು ಮದುವೆ ನಿಶ್ಚಿತಾರ್ಥ ಸಮಾರಂಭ ಎಂದು ವಿರಾಜಪೇಟೆಯಲ್ಲಿ ನಡೀತಾ ಇದೆ. ತುಂಬಾನೇ ಒಂದು ಅದ್ಧೂರಿ ಸಮಾರಂಭ, ಜೊತೆಗೆ ತುಂಬಾನೇ ಒಂದು ಸುಂದರ ಸಂಜೆ ಅಂತ ಹೇಳ್ಬೋದು. ಇದನ್ನ ಒಂದ್ ರೀತಿ ನಿಶ್ಚಿತಾರ್ಥ ಸಂಪ್ರದಾಯ ಅಥವಾ ಶಾಸ್ತ್ರ ಆಚರಣೆ ಇಂಥದ್ದನ್ನೆಲ್ಲ ಬಿಟ್ಟು ಒಂದ್ ರೀತಿ ಔತಣಕೂಟ, ಒಂದ್ ರೀತಿ ಸಂತೋಷವನ್ನ ವ್ಯಕ್ತಪಡಿಸುವಂತಹ ಒಂದು ರೀತಿಯಲ್ಲಿ ಒಂದು ಪಾರ್ಟಿಯನ್ನ ಮಾಡ್ತಿದ್ದಾರೆ. ಆ ಔತಣಕೂಟಕ್ಕೆ ವಿಶೇಷವಾದಂತಹ ಎಲ್ಲಾ ರೀತಿಯಲ್ಲೂ ಗಣ್ಯರು ಆಗಮಿಸ್ತಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ತೆಲುಗು ಇಂಡಸ್ಟ್ರಿಯಿಂದ ನಾಗಶೌರ್ಯ ಇದ್ದಾರೆ, ಅವರ ತಂದೆ ತಾಯಿ ಆಗಮಿಸಿರುವಂತದ್ದು ಒಂದು ವಿಶೇಷ. ಜೊತೆಗೆ ಈಗಾಗಲೇ ಸಾಕಷ್ಟು ಗಣ್ಯರು ಒಂದು ಬೆಂಗಳೂರಿನ ಬಿಟ್ಟಿದ್ದಾರೆ. ಸಂಜೆ ಒಂದು 6-7 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ವಿರಾಜಪೇಟೆಯನ್ನ ತಲುಪ್ತಾರೆ. ಮುಂದೆ ಮದುವೆ ಆಗಿರುವಂತಹ ಒಂದು ಏನು ರಶ್ಮಿಕಾ ಮತ್ತು ರಕ್ಷಿತ್ ಅವರಿಗೆ ಶುಭಾಶಯ ಕೋರಕ್ಕೆ ಬರ್ತಾ ಇದ್ದಾರೆ. ಇನ್ನು ಕಿರಿಕ್ ಪಾರ್ಟಿ ಚಿತ್ರತಂಡ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ. ರಕ್ಷಿತ್ ಅವರ ಹೇಳಿದ್ಬಿಟ್ಟಿದಾರಂತೆ ಎಲ್ಲರೂ ಕಂಪಲ್ಸರಿ ಇರಲೇಬೇಕು ಅನ್ನೋದು. ಯಾಕಂದ್ರೆ ಇಬ್ರು ಅದೇ ಸಿನಿಮಾದಿಂದನೇ ಆಕ್ಟ್ ಮಾಡಿ ಅದ್ ನಂತರದಲ್ಲಿ ಪ್ರೇಮಿಗಳಾದಂತವ್ರು. ಇಷ್ಟ ದಿನ ಪ್ರೇಮಿಗಳಾಗಿದ್ರು, ಈ ಜನ ಮಾತಾಡ್ಕೊಳ್ತಾ ಇದ್ರು ಯಾವಾಗ ಮದುವೆ, ಯಾವಾಗ ಎಂಗೇಜ್ಮೆಂಟ್, ನಿಜಕ್ಕೂ ಪ್ರೇಮಿಗಳ ಅಥವಾ ಯಾವಾಗ ನಿಜ ಎಂಗೇಜ್ಮೆಂಟ್ ಆಗುತ್ತಾ ಅಥವಾ ಬರೀ ಇದು ಗೆಟ್ ಟುಗೆದರ್ ಪಾರ್ಟಿ ಔತಣಕೂಟ ಆಗಿರುತ್ತಾ ಅಂತ. ಇದು ಇವತ್ತು ಏನು ಎಂಗೇಜ್ ಆಗೋದ್ರ ಮೂಲಕ ಈ ಜೋಡಿ ಹೇಳ್ತಾ ಇದೆ ನಾವು ಇನ್ನು ಮುಂದೆ ನಿಜಕ್ಕೂ ಎಂಗೇಜ್ ಆಗಿದ್ದೀವಿ, ಇನ್ನೊಂದು ಶೀಘ್ರದಲ್ಲೇ ಅಂದ್ರೆ ಇನ್ನು 2 ವರ್ಷ ಬಾಕಿ ಇದೆ, 2 ವರ್ಷದ ನಂತರ ಮದುವೆ ಆಗ್ತೀವಿ ಅನ್ನೋದು. ಸಭಾ ಅಲ್ಲಿ ತೋರಿಸಬಹುದಾ ವೇದಿಕೆ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ? ತೋರಿಸಬಹುದು ಸಭಾ, ಇನ್ನೇನು ಒಳಗಡೆ ರೆಡಿ ಆಗ್ತಾ ಇದೆ. ಏನಂದ್ರೆ ಈಗ ಈ ವೇದಿಕೆ ಏನಿದೆ ಅದರಲ್ಲಿ ಹೆಚ್ಚಾಗಿ ಜಾಸ್ತಿ ಲೈಟಿಂಗ್ಸ್ ಅನ್ನೇ ಅರೇಂಜ್ಮೆಂಟ್ ಮಾಡಿದ್ದಾರೆ. ಹೆಚ್ಚಾಗಿ ಬಿಳಿ ಮತ್ತು ಹಸಿರು ಬಣ್ಣದ ಏನು ಅಲಂಕಾರಿಕ ವಸ್ತುಗಳನ್ನ ಇಡಲಾಗಿದೆ. ಇನ್ನು ಸಂಜೆಯ ಪಾರ್ಟಿ ಆಗಿರೋದ್ರಿಂದ ಹೆಚ್ಚಾಗಿ ಇಲ್ಲಿ ಲೈಟಿಂಗ್ಸೇ ಒಂದು ಅಲಂಕಾರಿಕ ವಸ್ತು ಅಂತ ಹೇಳ್ಬೋದು. ಒಳಗಡೆ ಏನೇನು ಫುಲ್ ಸೆಕ್ಯೂರಿಟಿಯನ್ನ ಮಾಡಲಾಗಿದೆ. ಯಾಕಂದ್ರೆ
ಇಲ್ಲಿ ನಟ ನಟಿಯ ಒಂದು ನಿಶ್ಚಿತಾರ್ಥ ಸಮಾರಂಭ ಆಗಿರೋದ್ರಿಂದ ಸಾಕಷ್ಟು ಜನರು ಆಗಮಿಸ್ತಾರೆ. ಹೀಗಾಗಿ ಎಲ್ಲರೂ ಏನು ಬೇಡ, ಇದೊಂದು ಪ್ರೈವೇಟ್ ಫಂಕ್ಷನ್ ಅನ್ನೋ ರೀತಿಯಲ್ಲಿ. ಹಾಗಾಗಿ ಇದು ಮುಖ್ಯವಾಗಿ ಏನು ಸಿನಿಮಾ ಇಂಡಸ್ಟ್ರಿಯವರಿಗೆ ಅಥವಾ ಇಂಥವರಿಗೆ ಅಂತ ಒಂದು ಸೀಮಿತವಾಗಿರುವಂತದ್ದಲ್ಲ. ಹೆಚ್ಚಾಗಿ ಎರಡು ಕುಟುಂಬಗಳು ಅಂದ್ರೆ ರಕ್ಷಿತ್ ಕುಟುಂಬ ಮತ್ತು ರಶ್ಮಿಕಾ ಅವರ ಕುಟುಂಬ ಏನು ಸೇರ್ಬೇಕಾಗಿರೋದು. ಅವರು ಪರಸ್ಪರ ಮಾತುಕತೆಯನ್ನ ಮಾಡಬೇಕು, ಜೊತೆಗೆ ಅವರು ಪರಸ್ಪರ ಪರಿಚಯಿಸಿಕೊಳ್ಬೇಕು. ಹೀಗಾಗಿ ಆ ಉದ್ದೇಶದಿಂದ ಒಂದು ಪ್ರೈವಸಿ ಬೇಕು ಅನ್ನೋ ಕಾರಣಕ್ಕೆ ಕೆಲವೊಂದು ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಅಂದ್ರೆ ಒಳಗಡೆ ಹೆಚ್ಚಿಗೆ ಯಾರಿಗೂ ಎಂಟ್ರಿ ಏನೂ ಇಲ್ಲ. ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ದಾರೆ ಕುಟುಂಬಸ್ಥರು, ಇನ್ವಿಟೇಷನ್ ಕೊಟ್ಟಿದ್ದಾರೆ, ಅದು ಮಸ್ಟ್ ಇನ್ವಿಟೇಷನ್ ತಗೊಂಡೇನೆ ಅವರು ಒಳಗೆ ಬರಬೇಕು ಯಾರಾದ್ರೂ ಅನ್ನೋದು. ಒಳಗಡೆ ನೋಡಿದ್ರೆ ನಿಜಕ್ಕೂ ಒಂದು ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ದೊಡ್ಡೊಂದು ವೇದಿಕೆ, ಅದರಲ್ಲಿ ಹೂಗಳಿಂದ ಅಲಂಕರಿಸುವಂತದ್ದು. ಒಂದು ವೇದಿಕೆಯಲ್ಲಿ ನಿಶ್ಚಿತಾರ್ಥದ ಉಂಗುರವನ್ನ ಬದಲಾಯಿಸಿಕೊಂಡ ನಂತರ ಅಲ್ಲಿನ ಮತ್ತೊಂದು ಪ್ರಾಂಗಣ ಏನಿದೆ ಅದರಲ್ಲಿ ಕೇಕ್ ಅನ್ನ ಕಟ್ ಮಾಡ್ತಾರೆ. ಅದಾದ ನಂತರ ಡಿಜೆ ಮ್ಯೂಸಿಕ್ಗೆ ಫ್ಯಾಮಿಲಿಯವರು ಜೊತೆಗೆ ಎಲ್ಲರೂ ಡಾನ್ಸ್ ಮಾಡಲಿದ್ದಾರೆ. ಅದಾದ ನಂತರ ಊಟದ ವ್ಯವಸ್ಥೆ ಇರುತ್ತೆ ಸಭಾ. ಓಕೆ ಭಾರತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ನೋಡ್ತಾ ಇದ್ದೀರಾ ವೀಕ್ಷಕರೇ, ಇದೆ ರಶ್ಮಿಕಾ ಮಂದಣ್ಣ ಮತ್ತು ರಕ್ಷಿತ್ ಶೆಟ್ಟಿ ಅವರ ನಿಶ್ಚಿತಾರ್ಥ ನಡೆಯುವಂತಹ ವೇದಿಕೆ ಸಜ್ಜಾಗ್ತಾ ಇರುವಂತದ್ದು. ಇವಾಗ ನಮ್ಮ ಪ್ರತಿನಿಧಿ ಕೂಡ ಅದನ್ನೆಲ್ಲ ತೋರಿಸಿದ್ರು. ಭರದಿಂದಲೇ ಎಲ್ಲಾ ಸಿದ್ಧತೆಗಳು ನಡೆದಿದೆ ಅಂತ ಹೇಳಲಾಗ್ತಿದೆ. ಇವತ್ತು ನವ ಜೋಡಿಗಳು ಬಂದಾಗ್ಲೂ ಕೂಡ ಅವರಿಗೆ ಗ್ರ್ಯಾಂಡ್ ವೆಲ್ಕಮ್ ಅನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ ನಿಂದ ಸುದೀಪ್ ಮತ್ತು ಪುನೀತ್ ರಾಜ್ಕುಮಾರ್ ಕೂಡ ಅಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿವೆ. ಮತ್ತೆ ವಿಜುವಲ್ಸ್ ಅಲ್ಲಿ ನಾವೆಲ್ಲ ತೋರಿಸ್ತಾ ಇದ್ವಿ, ಕೊಡಗು ಅದರಲ್ಲೂ ವಿರಾಜಪೇಟೆ ಅಂದ್ರೆ ಫುಡ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಅಲ್ಲಿ ಆಬ್ವಿಯಸ್ಲಿ ಡಿಲಿಷಿಯಸ್ ಫುಡ್ ಕೂಡ ಫುಡ್ ಮೆನುನೇ ಇದೆ ಅಂತ ನಮಗೆ ಮಾಹಿತಿ ಕೂಡ ಇದೆ. ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಇವರ ನಿಶ್ಚಿತಾರ್ಥಕ್ಕೆ. ಸಂಜೆ 6 ಗಂಟೆಗೆ ರಿಂಗ್ ಬದಲಾಯಿಸುವ ಶಾಸ್ತ್ರ ಕೂಡ ನಡೀತಾ ಇದೆ. ಕೊನೆಗೂ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಹೊಸ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದ್ದ ರಶ್ಮಿಕಾ ಮತ್ತು ರಕ್ಷಿತ್ ಅವರು ಕೊನೆಗೂ ರೀ ಎಂಗೇಜ್ ಆಗ್ತಾ ಇದ್ದಾರೆ. ಅಂದ್ರೆ ಕುಟುಂಬ ಸಮೇತರಾಗಿ ಅವರು ತಮ್ಮ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಇದಕ್ಕೆ ಹಲವಾರು ಗಣ್ಯರು ಕೂಡ ಬರ್ತಾರೆ ಅಂತ ನಮ್ಮ ಪ್ರತಿನಿಧಿ ಹೇಳಿದ್ರು. ಅದೇ ರೀತಿಯಾಗಿ ಅಲ್ಲಿ ಪ್ರೊಟೆಕ್ಷನ್, ಭದ್ರತೆ ಕೂಡ ತುಂಬಾನೇ ಸೂಕ್ಷ್ಮವಾಗಿ ಮಾಡಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಕೂಡ ನಮ್ಮ ಪ್ರತಿನಿಧಿ ಭಾರತಿ ಹೇಳಿದ್ರು.